ಬೇಡ ಯವ್ವ. ನಿನ್ನ ಕಾಲಿಗೆ ಬೀಳ್ತೇನೆ ತಾಯಿ, ಬೇಡ ಯವ್ವ. ನೀನೇ ಯಾವಾಗಲೂ ಈ ಜಗದಲ್ಲಿ ನಾನು ಯಾವ ಕನ್ನಡಿಗ ಹಾಗೆಲ್ಲ ಮಾತಾಡಬಾರ್ದು. ಯಾವ ಕಾರಣಕ್ಕೂ ಈ ಮಾತನ್ನ ಆಡಬೇಡ ನೀನು. ಯಾಕಂದ್ರೆ ಇಲ್ಲಿಗೆ ನಿನ್ನ ತಾಯಿಯ ಋಣ ಮುಗಿಬೇಕಾಯಿತು, ಮುಗಿದೇ ಹೋಯಿತು. ನೀನು ನನ್ನ ಜೊತೆ ಬರ್ತೀನಂತ ಹೇಳ್ತಾ ಇದೆಯಲ್ಲೋ ಕಂದ, ನೀನು ಬಾಳಿ ಬದುಕಬೇಕಾದವನು. ಮದುವೆ ಮಾಡಿಕೊಂಡು ಹೆಂಡತಿಯ ಜೊತೆಗೆ ಸಂತೋಷವಾದ ಕಾಲ ಕಳೆದು ಮಕ್ಕಳ ಜೊತೆ ನಲಿದು ನೋಡುವ ವಯಸ್ಸು ನಿಂತು ಕಂದ. ಆದ್ರೆ ಈ ತಾಯಿದು ಒಂದೇ ಒಂದು ಆಸೆಯಪ್ಪ, ಒಂದೇ ಒಂದು ಆಸೆ. ಅಮ್ಮ, ನೀನೇ ಇಲ್ಲವಾದರೆ ಜಗದಲ್ಲಿ ನಾನು ಯಾವ ಸಾಧನೆ ಮಾಡಲಿ ತಾಯಿ. ಯವ್ವ, ನಾನು ನಿನ್ನ ಜೊತೆನೆ ಬರೀತೇನೆ ಯವ್ವ. ಅಳಬೇಡ ಕಂದ, ಅಳಬೇಡ. ನಾಳೆ ನಿನ್ನ ರಕ್ತದಲ್ಲಿ ಹುಟ್ಟುವ ಮಕ್ಕಳಿಗೆ ನನ್ನ ಹೆಸರು ಹೇಳಬೇಕು ಕಂದ. ಅಯ್ಯೋ ನನ್ನವ್ವ, ಹೇಳಿದರು ತಾಯಿ ಅದ್ಯಾವದಮ್ಮ ನಿನ್ನ ಆಸೆ. ಹೇಳು ತಾಯಿ ಅದ್ಯಾವದಮ್ಮ. ನೀನು ಮದುವೆಯಾಗಿ ಮಕ್ಕಳನ್ನು ಹುಟ್ಟಿಸಿ ಅವರ ಜೊತೆಗೆ ನೀನು ಕಾಲ ಕಳಿಬೇಕು. ಅಷ್ಟೇ ಇಲ್ಲ, ನಿನಗೆ ಹೆಣ್ಣು ಮಗು ಹುಟ್ಟಿದರೆ ಅವಳಿಗೆ ಈ ನಿನ್ನ ತಾಯಿಯ ಹೆಸರು ಭಾರತಿ ಅಂತ ಇಡಬೇಕು ಅನ್ನೋದೇ ನನ್ನ ಆಸೆ. ಬರೀ ನನ್ನ ಮಗಳಿಗೆ ಅಷ್ಟೆಲ್ಲವ್ವ, ಆ ಸೂರ್ಯ ಚಂದ್ರ ಇರುವ ತನಕ ನಮ್ಮ ಮನೆ ತುಂಬಾ ಭಾರತಿ 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 ಎನ್ನುವ ಹೆಸರು ಜ್ಯೋತಿಯಾಗಿ ಬೆಳಗುತ್ತೇವೆ ಯವ್ವ. ನಮ್ಮ ಮನೆ ತರ ಒಂದು ಜ್ಯೋತಿಯಾಗಿ ಕನ್ನಡಿಗ, ನಿನ್ನಂತ ಮಗನನ್ನು ಎತ್ತಿದ್ದು ನನ್ನ ಪುಣ್ಯವಪ್ಪ, ನನ್ನ ಪುಣ್ಯ. ನೋಡು, ಇನ್ನು ಮೇಲೆ ನೀನು ಮದುವೆ ಮಾಡ್ಕೋಬೇಕಂತ ಕನ್ಯೆ ಹುಡುಕಾಡುವ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಆ ಕನ್ಯೆನ ನಾನೇ ಹುಡುಕಿದ್ದೀನಿ. ಅವಳು ಬೇರೆ ಯಾರೂ ಅಲ್ಲ ಕನ್ನಡಿಗ, ನನ್ನ ತಮ್ಮನ ಮಗಳು. ಅವಳನ್ನು ನೀನು ಮದುವೆ ಮಾಡಿಕೊಂಡು ಬಂದು ನಮ್ಮ ಮನೆಗೆ ಸೊಸೆ ಹಾಕಿ ಕರೆದಿರಬೇಕು. ಅಂದಾಗ ನನಗೆ ಸಂತೋಷವಾಗುತ್ತೆ. ಇದೇ ನನ್ನ ಆಸೆ, ನನ್ನ ಆಸೆ. ಆಯ್ತವ್ವ, ನನ್ನ ಸರ್ವಸ್ವಗಳನ್ನೇ ನಿನ್ನ ಆಸೆಗಳು ಈಡೇರಿಸಲು ಹುಡುಕಾಗಿರುತ್ತೇನೆ ತಾಯಿ. ಹುಡುಕಾಗಿರುತ್ತೇನಮ್ಮ, ಕನ್ನಡಿಗ ಕಂದ, ಆದಿ ಕವಿಗಳಾದ ವಾಲ್ಮೀಕಿ ಮಹರ್ಷಿಯವರು ರಾಮಾಯಣದ ಕಥೆಯನ್ನು ಹೇಳಿದಾಗ ಆ ಶ್ರೀರಾಮನು ಹನುಮಂತನಿಗೆ ಒಂದು ಮಾತು ಕೇಳಿದನಂತೆ. ಏನವ್ವ ಅದು ಏನು? ಶ್ರೀರಾಮ ಹೇಳುತ್ತಾನೆ, ಜಗತ್ತಿನಲ್ಲಿ